ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಬ್ರೌನ್ ಪಿಸ್ಟಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಬಂದ್ಬಿಟ್ಟು ನಾವು 1 ವೀಕಿಂದ ಮಂಗ್ಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ. ಒಂದು 15 ಜನ ಬೋಳಿ ಮಕ್ಳು ಎಲ್ಲರೂ ಸೇರಿಕೊಂಡು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ರು. ಲಾಸ್ಟಿಗೆ ಒಂದು 5 ಜನ ಪ್ಲ್ಯಾನ್ ಮಾಡಿ ನಾವೇ ಸಡನ್ನಾಗಿ ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಬಂದು ಊಟ ಗೀಟ ಮಾಡಿಕೊಂಡು ಇವಾಗ ನೆಲಮಂಗ್ಲ ಹತ್ರ, ಎಲ್ಲಿ ತುಮಕೂರು ಹತ್ರ ಇದ್ವಿ. ನನ್ನ ಜೊತೆ ಇಲ್ಲಿ ಕ್ಯಾಮ್ರಾಮನ್ ಸೂರ್ಯ ಇದ್ದಾನೆ, ಇಲ್ಲಿ ನೋಡಿ ರಕ್ಷಿತ್ ಇದ್ದಾನೆ. ರಕ್ಷಿತು, ಇವನು ಯಶವಂತ್ ಅಂತ, ಇವನು ಹೆಬ್ಬುಲಿ ಅಂತ ನೋಡಿ, ಇವನು ಪ್ರಶಾಂತ್. ಇದು ಹೆಬ್ಬುಲಿ ಅಂದ ತಕ್ಷಣ ಅವನ ರಿಯಾಕ್ಷನ್ ನೋಡಿ ಹೆಂಗೈತಂತ. ಹೆಬ್ಬುಲಿ ಅಂದ್ರೆ ಸಾಕು, ಇವನು ಹೆಬ್ಬುಲಿ ಅಂತ. ಹುಲಿ ಹೆಬ್ಬುಲಿ. ಸಾರಿ 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 ಹುಲಿ ಹುಲಿ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ ಇಲ್ಲಿಂದ. ಇವಾಗ ನೋಡಿ ಹುಲಿ ಹೆಂಗ್ ಕೂತವನಂತ. ಹೆಬ್ಬುಲಿ ಅಂದ ತಕ್ಷಣ ಅವನ ರಿಯಾಕ್ಷನ್ ನೋಡಿ ಹೆಂಗೈತಂತ. ಹೆಬ್ಬುಲಿ ಅಂದ್ರೆ ಸಾಕು, ಫುಲ್ ನಾಚ್ಕೊಂತವನೆ. ಹುಲಿ ಇಲ್ಲಾಡ, ಹುಲಿ ಟೈಮ್ ಎಷ್ಟು? ಹೇಳು. ಹೇಳ ಟೈಮ್ ಎಷ್ಟು? 1 ಗಂಟೆ 6 ನಿಮಿಷ. ಇಷ್ಟೊತ್ತಿಗೇನೋ ಮಾಡ್ತಿದ್ದೆ ನೋಡಪ್ಪ. ಹುಲಿನೂ ಟೀ ಕುಡಿಯತ್ತ ಅಂತ ನನಗೊಂದು ಡೌಟ್ ಇತ್ತು. ಲಾಸ್ಟಿಗೆ 1 ಗಂಟೆಗೆ ಬಂದು ಟೀ ಕುಡಿತಿದ್ದಾನೆ ಹುಲಿ. ಹೆಂಗಿದೆವ ಹುಲಿ ಟೀ? ಹುಲಿ ಅಂದ ತಕ್ಷಣ ಹೆಂಗ್ ನಾಚ್ಕೊಂತ ನೋಡಿ ಹುಲಿ. ಹುಲಿ ಇಲ್ಲ ನೋಡ, ಹುಲಿ ಟೀ ಹೆಂಗಿತ್ತು ಹೇಳೋಗ್ಲಿ. ಇಲ್ಲ ನೋಡು ಹುಲಿ. ಹುಲಿ ಅಂದ ತಕ್ಷಣ ನಾಚ್ಕೊಂಡು ಓಡೋಗ್ತಿದ್ದಾನೆ ನೋಡಿ ಹುಲಿ. ಹುಲಿ ಹೋಗ್ಬೇಡ ಕಣಲಿ. ಹುಲಿ ಹೆಂಗ ಇವಾಗ ಹೇಳ? ಬೇಟಾಡಕ್ ಹೋಗ್ತೇ ಹೋಗಲ್ಲ? ಹೋಗ್ತೀಯಾ? ಇಲ್ಲಿ ಬೇಕಾ ಹುಲಿ ಬೇಕಾ? ಇಲ್ಲಿನೇ ಬೇಕು. ಹುಲಿನೇ ಬೇಕು ಹೇಳ? ಇಲ್ಲಿನೇ ಬೇಕು. ಜಿಂಕೆ ಇದು ಆಕ್ಚುಲಿ ಚೆನ್ನಾಗಿದೆ. ಜಿಂಕೆ ಬೇಕಾ? ಜಿಂಕೆ ಬೇಕಾ? ನಿಮ್ಮೂರಿಗೆ ಕರ್ಕೊಂಡು ಹೋಗು. ಜಿಂಕೆ ಬೇಕಾ? ನಂಬರ್ ಬೇಕು. ಜಿಂಕೆ ಸಿಗಲ್ಲ ಇಲ್ಲಿ. ಕಡ ಸಿಗ್ತವೆ. ಕಡ ಓನ್ಲಿ ಇಲ್ಲಿ ಹುಲಿ ಹುಲಿ ಇಲ್ಲ ನೋಡ. ಹುಲಿ ಜಿಂಕೆ ಬೇಕಾ? ಜಿಂಕೆ ಬೇಡ, ಇಲ್ಲಿ ಬೇಕು. ಇಲ್ಲ ನೋಡ, ಜಿಂಕೆ ಬೇಕಾ? ಇಲ್ಲಿ ಬೇಕಂತ ಹೇಳು. ಇಲ್ಲಿ ಬೆಟ್ಟಾಡೋದು ಇಲ್ಲಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬೇಟೆ ಮಾಡಕ್ ಬಿಡ್ತಾ ಇದೀವಿ. ಇನ್ನ ಒಂದು 10 ನಿಮಿಷಗಳಲ್ಲಿ ಬೇಟಾಡಕ್ ಹೋಗುತ್ತೆ ಹುಲಿ. ನಮ್ಮ ಹುಲಿ ಹೆಬ್ಬುಲಿ ಒಂದು 10 ಪ್ರಾಣಿಗಳನ್ನ ತಿನ್ಕೊಂಡ್ ಬಂದ್ರೆ ಸಮಾಧಾನ ಆಗುತ್ತೆ. ಕಪ್ಪೆಗಳು ಅಲ್ಲ, ಇಲಿಗಳನ್ನ ಬೇಟಾಡ್ಕೊಳೋದು ನಮ್ಮ ಹುಲಿ. ಅದ್ ಬಿಟ್ರೆ ಇನ್ನೇನು ತಿನ್ನಲ್ಲ. ಬಾಬುಲಿ ಇಲ್ಲಿ ಬಿಡ್ತೀವಿ ಬಾ, ಒಂದು 10 ನಿಮಿಷ ಬಿಡ್ತೀವಿ.
ಪಾರ್ಟಿ ನೋಡ್ತಾ ಇದೀವಿ, ಗೇಟ್ ನೋಡ್ತಾ ಇದೀವಿ, ಮುಂದೆ ಗೇಟ್ ಇದೆ, ಬಿಡೋಣ ಬಾ. ಏನು ಹುಲಿ ಹೋಗ್ತೀಯಾ ಹುಲಿ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. 4:15ಗೆ ರೀಚ್ ಆಗಿದ್ವಿ. ಹುಲಿ ನೋಡಿ ಹೆಂಗ್ ಮಲಗಿದಾನೆ ಅಂದ್ರೆ ನಾಚ್ಕೊಂತ ಮಲಗಿದ್ದಾನೆ. ಫೈನಲ್ ರೀಚ್ ಆಗ್ತೀವಿ. ಇಲ್ಲಿ ಹೆಂಗೈತಂದ್ರೆ ಎಲ್ಲರೂ ಮಲ್ಗವ್ರೆ. ಯಶವಂತ್ ನೋಡಿ ಹೆಂಗ್ ಕಿರಿಸ್ತಾವ. ಇಲ್ಲಿ ನೋಡಿ ಎಲ್ಲಾರು ಹೆಂಗ್ ಚಿತ್ತಲ್ಪತ್ತ ಆಗವ್ರಿ ಪಾಪ ಎಲ್ಲಾರು. ಅವ್ನು ನೋಡಿ 3 ದಿನ ಡ್ಯೂಟಿ ಮಾಡಿ ಬಂದವನಿ, ಪೆಂಗಿ ತರ ಇದ್ದಾನೆ. ಇಲ್ಲಿ ನೋಡಿ ಎಷ್ಟು ಕಾಡಲ್ಲಿ ಇದುವೋ ಏನು ಕಾಣಿಸ್ತಿಲ್ಲ. ಅಲ್ಲೇನು ವಿಚಿತ್ರವಾಗಿ ಸೌಂಡ್ಸ್ ಎಲ್ಲ ಕೇಳಿಸ್ತೈತೆ. ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಆನೆಗಿನ ಬಂದಂಗೈತೆ ಅನಿಸ್ತೈತೆ. ಈ ನನ್ನ ಮಗ ಹುಲಿ ಅಲ್ಲ, ಅದಕ್ಕೋಸ್ಕರ ನಗ್ತಿದ್ದಾನೆ. ನಾಚಿಕೆ ಆಗ್ಬೇಕು ಅವನಿಗೆ. ಲೈ ಹುಲಿ ನಾಚಿಕೆ ಆಗ್ಬೇಕು ನಿನಗೆ. ಮಾರ್ನಿಂಗ್ ಎದ್ದು 4 ಗಂಟೆ 4:15ಗೆ ಬಂದ್ವಿ. ಬಂದ್ಬಿಟ್ಟು ನಮ್ಮ ಫ್ರೆಂಡು ಕಾರ್ ಸುಸ್ತಾಗಿದೆ ಅಂತ ಸ್ವಲ್ಪ ಹೊತ್ತು ಮಲಗಿದ್ದಾನೆ. ಇವರೆಲ್ಲ ಇಲ್ಲಿ ಮುಂದೆ ಹೋಗೋಣ, ವ್ಯೂ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇಲ್ಲಿ ಬರ್ತಾವ್ರು ನೋಡಿ. ಅವನ ಹೆಸರು ಯಶವಂತ್ ಅಂತ. ಅಲ್ಲಿ ಬರ್ತಾವ ನೋಡಿ. ಅವನು ರಕ್ಷಿತ್ ಅಂತ. ಅಲ್ಲಿ ನೋಡು ಹುಲಿ ಹುಚ್ಚ ಹೋಯ್ತಾವ ನಿಂದೆ. ಹುಲಿ ನೋಡು ಹುಚ್ಚ ಹೋಯ್ತಾವ ನಿಂದೆ. ಅಯ್ಯೋ ಇವನು ರಕ್ಷಿತ್. ಅಲ್ಲಿ ನೋಡು ಹಿಂದೆ ಹುಲಿ ಹುಚ್ಚ ಹೋಗ್ತಾಯಿದ್ದ. ಎಲ್ಲೋ ಹೆಂಗೆ ಇರ್ತೀವಿ. ಇಲ್ಲಿ ನೋಡಿ ಮನೆ ಮೇಲಿನ ಮರ ಬಿದ್ದೋಗೈತೆ. ಚಿಕ್ಕಮಂಗ್ಳೂರಲ್ಲಿ ಇಂಥ ಜಾಗದಲ್ಲಿ ಹೆಂಗಿರ್ತಾರೋ ಏನೋ ಪಾಪ. ನಾವಂದ್ರೂ ಆಸೆ ಬರೋಕ್ಕೆ ಸಾಯ್ತಿರ್ತೀವಿ ನೋಡಿ ಹೆಂಗಾಗ್ಬಿಟ್ಟೈತೆ ಪಾಪ. ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಯಾರು ಇಲ್ಲ ಇಲ್ಲಿ. ಅಲ್ಲೊಂದು ಮನೇಲಿ ಮಾತ್ರ ಯಾರು ಇದ್ದಾರೆ ಅನಿಸ್ತೈತೆ. ನಾವು ಅಮೆರಿಕೆಯಿಂದ ಬಂದಿದ್ವಿ, ಬೆಂಗಳೂರಿಂದ ಬಂದಿದ್ರು ಅಂದ್ರೂ ನಡೆಯಲ್ಲ ಇಲ್ಲಿ. ಇಂಥ ಜಾಗಕ್ಕೆ ಬಂದಾಗ ಇದೇ ಗತಿ. ಈ ಬಾಟ್ಲೆ ಗತಿ, ಇಂಥವ್ರೇ ಗತಿ. ಹುಲಿ ನೋಡಿ ನಕ್ಕೊಂಡು ಬರ್ತಿದ್ದಾನೆ, ಅವನಿಗೂ ಅದೇ ಗತಿ. ಇದೇ ಬಾಟ್ಲಲ್ಲಿ ಹೋಗ್ಬೇಕು, ಅದರಲ್ಲಿ ಹುಲಿನೂ ಅದೇ ಗತಿ ನೋಡಿ. ಏನೈತೆ ಪ್ಯಾಂಟಲ್ಲಿ? ಏನೈತೆಪ್ಪ ಪ್ಯಾಂಟಲ್ಲಿ? ತೆಗಿಯೋ. ನೋಡಿ ಅವನು ಜಿಗ್ನಿ ಹತ್ತೈತೆ ಹೆಂಗ್ ಇಟ್ಕೊಂಡು ಓಡಾಡ್ತಾವನು. ಪ್ಯಾಂಟ್ ಬಿಸ್ತಿದ್ಯಾ? ನಾನು ಅನ್ಕೊಂಡೆ. ಹೆಂಗ್ ಆಟ ಆಡಿದಾನ ನೋಡಿ. ಪ್ಯಾಂಟೇ ಬಿಚ್ಬಿಟ್ಟವನೆ. ಪ್ಯಾಂಟೇ ಬಿಚ್ಬಿಟ್ಟವನ್ ನೋಡಿ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಎತ್ಕೊಂಡ್ಕೊಂಡು ಹೇಳು. ಹಾ ಗುಡ್ ಮಾರ್ನಿಂಗ್. ಎಲ್ಲ ಬಿದ್ದೋಗ್ತೈತೆ. ಎಲ್ಲ ಇಲ್ಲ ಬಿದ್ದೋಗ್ತೈತೆ. ಬೆಂಗಳೂರು ಬಂತು ಆಲ್ಲಾಜಿಕ್ಕು. ಹುಲಿ ಫೇಮಸ್ ಆಗ್ತಾನೆ. ಸಂತೇರಿ ಫಾಲ್ಸ್ಗೆ ಹೋಗ್ತಿದ್ದೀವಿ ಇವಾಗ. ಫುಲ್ ಆಫ್ ರೋಡ್ ಐತೆ. ಇಲ್ಲಿ ನೋಡಿ ನಮ್ಮ ಟೀಮ್ ಲೀಡ್ ಇವನೇ ಎಲ್ಲ ಮಾತಾಡ್ಬಿಟ್ಟು ಕರ್ಕೊಂಡು ಬರ್ತಿರೋದು. ಇವನಿಲ್ಲ ಅಂದರೆ ಫಾಲ್ಸ್ಗೆ ಹೋಗ್ತಿರ್ಲಿಲ್ಲ ನಾವು.
ಎಲ್ಲೇ ಹೋದ್ರೂ ನಮ್ಗೊಂದು ಟೀಮ್ ಲೀಡ್ ಸಿಗುತ್ತಾನೆ. ಇವನ್ನೆಲ್ಲ ಪಾಪ ಪ್ರಶಾಂತ್ ತುಂಬ ಕಷ್ಟ ಬೀಳ್ತಾವಣೆ ಕಾರ್ ಓಡ್ಸೋಕ್ಕೆ ಈ ಆಫ್ ರೋಡಲ್ಲಿ. ಫುಲ್ ಲೆಫ್ಟ್ ಬಾ, ಲೆಫ್ಟ್ಗೆ ಬಾ. ಇದು ಫುಲ್ ಆಫ್ ರೋಡ್ ಐತೆ ನೋಡಿ, ಹೆಂಗಂದ್ರೆ ಹಂಗೈತೆ, ಓಡ್ಸೋಕ್ಕೆ ಆಗ್ತಿಲ್ಲ ನೋಡಿ. ಲೆಫ್ಟ್ 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 ಬಾ, ಫುಲ್ ಲೆಫ್ಟ್ಗೆ ಹೋಗಿ, ಲೆಫ್ಟ್ಗೆ ಬಾ. ಹೆಂಗೈತೆ ನೋಡಿ, ಓಡ್ಸಕ್ಕಂತೂ ಆಗ್ತಾನೆ ಇಲ್ಲ, ಫುಲ್ ಹಂಗೆ ಮಿಸ್ಟ್ ಐತೆ, ಕಾಣಿಸ್ತಿಲ್ಲ ಬೇರೆ. ಇವನಿಲ್ಲ ಅಂದಿದ್ರೆ ಇವತ್ತು ನಾವು ಈ ಫಾಲ್ಸ್ ನೋಡ್ತಿರ್ಲಿಲ್ಲ. ಇವನಿದ್ದಕ್ಕೆ ನಾವು ಫಾಲ್ಸ್ಗೆ ಹೋಗ್ತಿದ್ವಿ ಇವತ್ತು. ಈ ರೂಟ್ಗಂತೂ ನಮ್ಮ ಕೈಯಲ್ಲಿ ತುಂಬಾ ಕಷ್ಟ ಆಗ್ತೈತಿ ಕಾರಲ್ಲಿ ಹೋಗಕ್ಕೆ, ಆದ್ರೂ ಹೋಗ್ತಿದೀವಿ. ನಮ್ಮಂತವ್ರು ಯಾರಾದ್ರೂ ಇರ್ತಾರ? ನೋಡಿ ಹೆಂಗಾಗೈತೆ ನೋಡಿ. ಏನದು ಮರ ಅಲ್ಲಿ ಇದೈತೆ, ಏನೈತೆ? ಏನೋ ಪ್ರಾಣಿ. ಎಲ್ಲಿ? ಇಲ್ಲ, ಸುಮ್ನೆ ದೆಂಗ್ತಾರಂತೆ. ನೋಡ್ನ ನನ್ನ ಮಕ್ಳು ಫ್ರೆಂಡ್ಸ್ ನಾವ್ ಇದೀರಿ, ಏನೇನೋ ದೆಂಗ್ತಾರೆ. ಪ್ರಾಣಿ ಇದೆ, ಹಾವಿದೆ, ಅಲ್ಲಿ ನೋಡ್ರಿ ಏನು ಇರಲ್ಲ. ಸುಮ್ನೆ ಇಲ್ಲೇ ಪಕ್ಕದಲ್ಲಿ ಹುಲಿ ಕೂತೈತೆ, ಹುಲಿ ಪಕ್ಕದಲ್ಲಿ ಇಟ್ಕೊಂಡು ಏನೇನೋ ಮಾತಾಡ್ತಾರೆ ನೋಡಿ. ಅಲ್ಲಿ ಕಾಡಂತ ಇತ್ತಪ್ಪ. ಆಯ್ತು, ಮೇಲ್ಗಡೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ. ಮೇಲ್ಗಡೆ ಅಲ್ಲ, ಸಾರಿ, ಕೆಳಗಡೆ ಹೋಗ್ತಿರೋದು. ಕೆಳಗಡೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ. ಇದು ಉಡೇಗ ಅಂತೆ, ಲಿಂಗದಳ್ಳಿ ಸೈಡ್ ಬರುತ್ತಂತೆ. ಇದು ಬಂದು ಕಳತಿಪುರ ಬರುತ್ತಂತೆ. ಅಲ್ಲಿ ವಾಟರ್ ಬರ್ತೈತೆ, ಬಟ್ ನಿಮಗೆ ಗೋಪುರದಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ನನ್ನ ಕೈ ನೇರ್ಗೂ ನೋಡಿದ್ರೆ ಅಲ್ಲಿ ವಾಟರ್ ಬರ್ತೈತೆ. ಇವಾಗ ನಾವು ಅಲ್ಲಿ ಕೆಳಗಡೆ ಇರೋ ಪ್ಲೇಸ್ಗೆ, ನಿಲ್ತಿರೋ ಪ್ಲೇಸ್ಗೆ ಹೋಗ್ಬೇಕು. ಇವ್ನು ಕರ್ಕೊಂಡು ಹೋಗ್ತಾನೆ, ಇವನೇ ನಮ್ಮ ಟೀಮ್ ಲೀಡ್. ಇವ್ನು ಬಂದಿಲ್ಲ ಅಂದ್ರೆ ಇವತ್ತು ಹೋಗಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಬ್ರೋ. ಇವಾಗ ಇಲ್ಲಿಗೆ ಹೋಗ್ಬೇಕು. ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಡೋಣ? ಇಲ್ಲೇ ಬಿಟ್ಬಿಡಿ, ಮತ್ ಜಾರ್ಗೀರ್ ಹತ್ತಕಾಲ ಬಂಡೆ ಕಲ್ಲು. ಆಯ್ತು, ಸ್ಲಿಪ್ಪರ್ ಅಲ್ಲಿ ಇಲ್ಲೇ ಬಿಟ್ಟು ಹೋಗ್ಬೇಕಂತೆ. ಬಿಟ್ಬಿಟ್ಟು ನೋಡಿ, ಯಾರಿಗೂ ಭಯ ಇಲ್ವಂತೆ, ಇವನು ಮಾತ್ರ ಜಿಗ್ನೆ ಕಾಟ ಐತಂತೆ. ಶಾಂಪ್ ಎಲ್ಲ ಹಿಂಗ್ ಹಚ್ಕೊಂತಿದಾನ. ಅವ್ನು ನೋಡು, ಅವನಿಗೆ ಸಿಗರೇಟ್ 20 ಹೊಡಿತಾನೆ. ಇವನ್ ಭಯ ನೋಡ್ರಿ, ಇವನು 4 ಶಾಂಪ್ ಉಜಿತಾವನು ಇವನು. ನಾವೇನಿಲ್ಲ, ಏನಿಲ್ಲ. ಇವಾಗ ಇಲ್ಲಿಂದ ಹೊಡ್ತಿದ್ವಿ ಕೆಳಗಡೆಗೆ. ಟಾಪ್ ಇದು ಕಾಣ್ತಿತ್ತಲ್ಲ, ಅದು ಇಲ್ಲಿಂದ ಇಲ್ಲಿಗೆ 500 ಅಡಿ ಇದೆ. ಬಾ ಹೋಗೋಣ, ನೀನೇ ತೋರಿಸ್ಬೇಕಲ್ಲ. ಇವಾಗ ಹೋಗ್ತಿದೀವಿ ಇಲ್ಲಿಂದ, ಫುಲ್ ಟ್ರಕ್ಕಿಂಗು. ಗ್ಲಾಸ್ ಅನ್ಕೊಂಡ್ಬಿಟ್ಟದ ಎಲ್ಲ ನೋಡ್ಕೊಂಡು, ನೀರ್ ಬೇರೆ ತುಂಬಿತಾ. ಮುಂದೆ ಹೋಗ್ತಿದ್ದಾನೆ ಟೀಮ್ ಲೀಡ್ ನಮ್ದು. ಟೀಮ್ ಲೀಡ್ ಅಂದಿದ್ದು ಹುಲಿ. ಬಂದ್ರೋ ಬೇಗ. ಹೋಗ್ತಿದೀವಿ ಇವಾಗ ಇಲ್ಲಿಂದ. ನಂದು ಕೂದಲು ಮಾತ್ರ ಮಳೆ ಬಿದ್ದರೆ ಸಾಕು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಹಿಂಗೆ ಇರೋದು. ಇಲ್ಲಿ ನೋಡಿ ಹೆಂಗೈತೆ ಅಂತ. ಇದು ಟ್ರಕ್ ಫಾಲ್ಸ್ಗೆ. ಜಿಗ್ನೆ ಮಾತ್ರ ಉಕ್ಲಾರ ಐತಂತೆ, ಹುಷಾರಾಗಿ ಹೋಗ್ಬೇಕಂತ ಹೇಳ್ತಿದ್ದಾನೆ. ನೋಡಿ ಹಿಂಗಿರುತ್ತೆ. ಅಬ್ಬಬ್ಬಬ್ಬ, ಮೊಕ್ಕ ಮೇಲೆಲ್ಲ ಬಿತ್ತು. ಸಿಕ್ಕಿಲ್ಲ ಅಂದ್ರೆ ಇವತ್ತು ಅನ್ಸ್ಬಿಡ್ತೈತಿ. ಏನಾಗಿದೆ ಬ್ರೋ? ಹುಲಿ ನೋಡು, ನಮ್ಮ ಟ್ರಕ್ ಲೀಡ್ ಜೊತೆ ಹೋಗ್ತಿದ್ದಾನೆ. ನಾವು ಹಿಂದೆ ಬರ್ತಿದ್ದೀವಿ. ನನ್ನ ಹಿಂದೆ ಸೂರ್ಯ, ಪ್ರಶಾಂತ್, ಯಶವಂತ್, ಇವನ ಹೆಸರು ರಕ್ಷಿತ್. ನಮ್ದ್ರಲ್ಲಿ 2 ರಕ್ಷಿತ್ ಇದ್ದಾರೆ. ನಾನು ಹೇಳ್ಬಿಟ್ಟೆ ತಿರುಗಿಸಿದ್ದು. ನಿನಗೆ ಬರೀ ಹುಡುಗಿರ ಮೇಲೆ ಕಣ್ಣು, ನಾನೇನು ಮಾಡಲಿ? ಫಾಲ್ಸ್ ಮೇಲೆ ನೋಡಬೇಕು. ಸ್ವಲ್ಪ ಮುಂದೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದ್ಸತಿ ವ್ಯೂ ನೋಡ್ಕೊಳ್ಳಿ, ಮಸ್ತ್ ಐತೆ, ಹೆವಿ ಐತೆ ನೋಡಿ. ಹಾಂ ನಿಜ. ಮಸ್ತ್ ಐತೆ ನೋಡಿ, ಓಡ್ತಾವ್ರೆ ನಮ್ಮ ಫ್ರೆಂಡ್ಸು. ಇಲ್ಲಿ ತಿಗ್ನೆ ಕಚ್ಚದಂತ ಇರ್ತಾರೆ. ನನಗೂ ನೋಡಿ ಎಷ್ಟೆಷ್ಟು ಉದ್ದ ಕಿಚ್ಚಿಗ್ನೆ ಆಗ್ತೈದಂತೆ. ಯಪ್ಪ, ಅಲ್ಲಿ ಹೋಗಿ ಒಂದೇ ಸತಿ ನಾನು ತೆಗಿತೀನಿ. ಹೆವಿ ಐತೆ ನೋಡ್ರಿ ಹೆಂಗೈತೆ ಅಂತ.
ಮಸ್ತ್ ಐತಿ ಫಾಲ್ಸ್ ಟ್ರಕ್ ಮಾತ್ರ ಲೈಫಲ್ಲಿ ಮರಿಯಲ್ಲ, ಚೆನ್ನಾಗೈತಿ ನೋಡ್ರಿ ಹೆಂಗೈತಂತ. ಎಲ್ಲರೂ ಓಡ್ತಾವ್ರೆ. ಕಲ್ಲು ನಾವಿವಾಗ ಓಡಬೇಕು. ನಾನು ರಕ್ಷಿತ್ ರಕ್ಷಿತ್ ನಾನು ಹಿಂದೆ ಬರ್ತಿದ್ದಾನೆ, ಕಾಣಿಸ್ತಿದ್ದಾನೆ ಇಲ್ಲೋ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಗೃಹ ಥರ ಐತೆ ನೋಡ್ರಿ, ಹೆಂಗೆ ಹೋಗ್ಬೇಕು ಕಾಣಿಸ್ತಿಲ್ಲ. ನೋಡ್ರಿ ಹೆಂಗೈತಂತ. ಹೋಗ್ರ ವಾ ಮಸ್ತ್ ಐತೆ ಬ್ರೋ. ಇವಾಗ ಗೋಪ್ರ ಆನ್ ಮಾಡೋಲ್ಲ, ಇನ್ಸ್ಟಾ 360 ಮಸ್ತ್ ಐತೆ ಬ್ರೋ. ಸೀನ್ರಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಐತೆ. ಮುಂದೆ ಹೋಗ್ತಿದ್ದೀನಿ ನಾನು, ನೋಡ್ರಿ ಹೆಂಗೈತಂತ. ನಿಜ ಹತ್ತಕ್ಕಾಗ್ತಿಲ್ಲ ನೋಡಿ. ನೀನು ಹತ್ಕೊಂಡು ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಮರ ಬೇರೆ ಬಿದ್ದೋಗೈತೆ, ಮಲೆಗೆ ಮರ ಬೇರೆ ಬಿದ್ದೋಗೈತೆ. ಇಂಥ ಜಾಗಕ್ಕೆ ನಾವು ಹೋಗ್ತಿದ್ದೀವಿ. ಮಸ್ತ್ ಐತೆ ಗುರು. ನೋಡಿ ಆನ್ ಮಾಡ್ದ, ಬೇಗ ಆನ್ ಮಾಡ. ಅಲ್ಲಿ ನೋಡಿ ನಮ್ಮ ಟೀಮ್ ಲೀಡ್ ಎಷ್ಟು ಬೇಗ ಬಂದ. ಹಾಂ ಇಲ್ಲಿ ಮೇಲೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಾ? ನೀರು ಮೇಲೆ ಕೆಳಗಡೆ ಬೀರೋದು. ಹಾಂ ಕೆಳಗಡೆ ಹೋಗೋಣ. ಹಾಂ ಒಂದು ನಿಮಿಷ ಬ್ಲಾಕ್ ಕಂಟಿನ್ಯೂ. ಮುಂದೆ ಹೋಗ್ತೀನಿ, ಮುಂದೆ ಬಂದು ಕೊರಿಯಾ ಹಂಗೇನು ಇಟ್ಕೊಂಬ ಹಂಗೆ ನೋಡಿ. ನೋಡ್ರಿ ಹೆಂಗೈತೆ ಅಂತ, ಹೆಂಗೆ ಹೋಗ್ತೀನಿ ಅಂತ. ನನಗಂತೂ ಭಯ ಆಗ್ತಾಯಿತ್ತು. ಅಪ್ಪ ಇನ್ನೇನು ಕಷ್ಟಂತೆ ನಾನು ತಗೊಂಡು ಬೆಟ್ಕೊಂಡಿರ್ತೀನಿ. ನನಗೆ ಬೈಕೆ ನೋಡಿ ಎಲ್ಲ ಸಿಗಡೆ ನೋಡಿ ಐತೆ ಗುರು. ನೋಡಿ ಉಳಿ ಬಿದ್ದ. ನೋಡ್ರಿ ಉಳಿ ಬಿದ್ದ, ನೋಡ್ಕೊಂಡು ಹೋಗ್ರಿ. ಉಳಿ ಬಿದ್ದ, ನಾವು ಬಿಟ್ಟಿದ್ದೀವಿಲ್ಲ. ನೋಡ್ರಿ ಹೆಂಗೈತೆ ಹೆಂಗಾಯ್ತು ಇಲ್ಲಿ. ನಮಗಿದಾನೆ ಕಷ್ಟ. ಹಂಗೆ ನೋಡ್ರಿ ಅಷ್ಟೇ, ಹಂಗೆ ಹಿಂಗೆ ತೆಗಿಯ. ನೋಡಿ ನಮ್ಮ ಗುಣ ಬಿದ್ದಿದ್ದಾನೆ ಅಂತ ಕಾಣಿಸ್ತಿದ್ದೀನಾ? ಇದು ಕೂಡ ನೀವೇನ ಮೇಲೆ ಕುಡಿದ್ರು ಕೊಡು. ಬಾ ಚೆನ್ನಾಗಿ ಕಾದು ಜಾಡ್ಸ್ನದೆ ಅಂತಾನೆ ಪುಳಿಪುದೆ ನೋಡಿ. ಫುಲ್ಲು ಭಯ ಆಗ್ಬಿಟ್ಟೈತೆ. ಎಷ್ಟು ಒಂದು ಗಂಟೆ ಯಾಕೋ ಕರ್ಕೊಂಬಂದಿ ಅಂತ ಬೈತವನೆ. ನೀವು ನೋಡಿ ಹೆಂಗೈತಂತೆ, ಹೆಂಗೆ ಹತ್ತಿದ್ದೀವಿ ಅಂತ. ಫುಲ್ ಜಾಸ್ತಿ ಅಂತ ಇವನಂತೂ ಬಿಡೋಕ್ಕಂತ ಅನ್ಕೋಬೋದಿಲ್ಲ. ನಾವು ಹೋಗ್ತಿದ್ದೀವಿ, ಹಿಂಗೆ ಹೋಗ್ಬೇಕಂತೆ ನೋಡ್ಬಿಟ್ಟು ಇವಾಗ ಮುಂದೆ ಹೋಗ್ಬೇಕು. ಕ್ಯಾಮ್ರಾ ಇಟ್ಕೊಂಡು ಮುಂದೋಗ್ತಾ ಇಟ್ಕೊಂಡು ಇದು ಮಾಡ್ತಿದ್ದೀವಿ. ಮುಂದೆ ಮಾಡಿ ಚೆನ್ನಾಗಿರುತ್ತೆ ವೀಡಿಯೋ ಮಾತ್ರ. ನೋಡಿ
ಹೋಗು ಬ್ರೋ, ಫಾಲ್ಸ್ ಸಿಕ್ತು, ಕಣ್ಣು ಕಾಣುತ್ತವೆ. ಹಿಡ್ಕೊ ಹಂಗೆ, ಓಯ್ ಹಂಗೆ ಹಿಡ್ಕೊ. ಇದೆಯಾ ಮಾಡು ಹಂಗೆ. ಫುಲ್ ಸಾಕಾಗ್ಬಿಟ್ಟೈತೆ ನೋಡಿ. ಹಿಂಗೆ ರೇ ಹಿಂಗೆ ಅಂತೀರಿ ಹೋಗೋಣ ಹೀರೋ, ಯಾಕೋ ಎಂಜಾಯ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬ್ರೋ ಲೈಫಲ್ಲಿ. ಅಡ್ವೆಂಚರ್ ಏನು ಸಿಗುತ್ತೋ ಇಲ್ವೋ ಪಕ್ಷಿನಲ್ಲಿ ಏನು ಸಿಗಲ್ಲ. ಕಣ್ಣು ಕಣ್ಣು ಹೊಡೆಯುವ ಯಾಕೆ ಬಾದ್ ಮುಂದೆ ಮುಂದೆ ಸದ್ಯಕ್ಕೆ ಮೊಬೈಲ್ ಬಿಟ್ಕೊಂಡಿದ್ದೀವಿ, ಸರಿ ಆಯಿತು. ಅವನಂದ್ರೆ ಪ್ಯಾಕೆಟ್ ನೆಲ್ ಬಿದ್ದಿರೋ ನೋಡು. ಮೈಗೆ ಒಂದು ಸ್ಪಾಂಜ್ ಉಳಿದುತ್ತಾ? ಇಲ್ಲ. ಹಾಂ ಕ್ಲಿಪ್ಪು ಕ್ಲಿಪ್ಪಾ? ಹಾಂ ವೀಡಿಯೋ ಬಂದು ನೋಡಿ ಹೋಗ್ತಿದೀವಿ. ವ್ಯೂ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗೈತೆ ವ್ಯೂ ಮಾತ್ರ. ಹಿಂಗೆ ಹೋಗ್ಬೇಕು, ಮರ ಗಿಡ ಹತ್ತಿ ಹೋಗ್ಬೇಕು. ಸುತ್ತಾಗಿಟ್ಟ ನೀರು ನಾವು ಹತ್ಕೊಂಡು ಹೋದ್ವಿ. ವ್ಯೂ ಮಾತ್ರ ಐತೆ, ದೇವರಾಣೆಗೂ ಹೆಚ್ಚಿ ವ್ಯೂ ಐತೆ ಗುರು. ಎಲ್ಲ ನೋಡಿ ನೀರು ಹರಿಯುತ್ತೆ, ನಿಲ್ಸಕ್ಕೆ ಆಗ್ತಿಲ್ಲ. ಅದಕ್ಕೆ ತೋರಿಸ್ತೀನಿ ನಿಮ್ಗೆ. ಹೆಂಗೈತೆ ನೋಡಿ ನೀರು. ನೋಡಿ ಇಲ್ಲ ಫುಲ್ ವ್ಯೂ ಬಂದಿರೋದಕ್ಕೆ ಹೊರ್ತು ಹೆಂಗೈತಂದ್ರೆ ಅಮ್ಮನ್ ಸೆಕ್ಸಿ ವ್ಯೂ. ಎಷ್ಟೋ ದಿನ ಆದ್ಮೇಲೆ ಈ ತರ ಇರೋ ವ್ಯೂ ಬರ್ಬೇಕು ಅನ್ಕೊಂಡಿದೀವಿ. ಫೈನಲಿ ಬಂದಿದೀವಿ. ನೋಡಿ ಹೆಂಗೈತಂತ ಮೈಸೈತೆ. ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಬಿದ್ದ ಮೇಲೆ ಬಂದಿರೋದಕ್ಕೆ ವರ್ತು, ನಿಜ ವರ್ತಂದ್ರೆ ವರ್ತು. ಇಲ್ಲಿ ನೋಡಿ ಫುಲ್ ವ್ಯೂ ಮಸ್ತ್ ವರ್ತು, ಸಕ್ಕತ್ತಾಗೈತೆ. ಫುಲ್ ಎಂಜಾಯ್ ಮಾಡ್ತಾವ್ರೆಲ್ಲ, ಫುಲ್ ವರ್ತು. ನೋಡಿ ಅಲ್ಲಿ ಮಳೆ ಬರ್ತೈತೆ, ಮತ್ತೆ ಬರ್ತಾ ಬರ್ತಾ ಇಲ್ಲಿ ಸ್ವಲ್ಪ ನೀರು ಬೀಳ್ತೈತೆ. ಬರ್ತಾ ಬರ್ತಾ ದೊಡ್ಡ ಫಾಲ್ಸ್ ಅಂತ. ಸಕ್ಕತ್ತಾಗೈತೆ ಫಾಲ್ಸ್ ಮಾತ್ರ. ಇದು ಫುಲ್ ವ್ಯೂ ನೋಡ್ಕೊಳ್ಳಿ, ಸಕ್ಕತ್ತಾಗೈತೆ, ಮಸ್ತೈತೆ ವ್ಯೂ ಮಾತ್ರ. ಮತ್ತೆ ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ. ಫಾಲ್ಸ್ನ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮತ್ತೆ ಬಾಕಂತೀನಿ. ಹೋಗ್ತಿದೀವಿ. ಫೈನಲಿ ಎಲ್ಲ ಆಯ್ತು. ಇಲ್ಲಿಂದ ಇಳಿತಿದೀವಿ. ನೋಡಿ ಫಾಲ್ಸು. ಫೈನಲಿ ಹೋಗ್ತಿದೀವಿ ಟ್ರಕ್ಕಿಂಗಲ್ಲಿ. ಹುಷಾರಾಗಿ ಹೋಗ್ಬೇಕು. ಇಲ್ಲಿಂದ ಎಲ್ಲ ನಿಲ್ಕೊಂಡ್ಬಿಟ್ಟಿದೀವಿ. ಗೊಬ್ಬರ ಬೇರೆ ಚಾರ್ಜಿಂಗ್ ಇಲ್ಲ. ಇರೋವರೆಗೂ ಬ್ಲಾಗ್ ಮಾಡ್ತೀನಿ, ಮತ್ತೆ ರೂಮ್ಗೆ ಹೋಗಿ ಹಾಕಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಇಲ್ಲೇ ಕಷ್ಟ ಐತೆ ನನ್ನ ಜೀವನ. ನೋಡಿ ಏನು ಮಾಡಿದ್ರೆ ಗೊತ್ತಾಗ್ತಿಲ್ಲ. ನಿಧಾನಕ್ಕೆ ಇಳಿತಿದ್ದೀನಿ. ಹಿಂಗೈತೆ ನೋಡಿ ಹೆಂಗೈತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಹಿಂಗೈತೆ. ನನ್ನ ಐಫೋನ್ ಎಲ್ಲ ಫುಲ್ ನೀರು ಆಗ್ಬಿಟ್ಟೈತೆ.
ನಮ್ಮ ಐಫೋನ್ ಎಲ್ಲ ಫುಲ್ಲು ನೀರು ಆಗ್ಬಿಟ್ಟೈತೆ. ಫೋಟೋ ತೆಗ್ದು ವಿಡಿಯೋ ತೆಗ್ದು ಈಗ ಏನಾಗುತ್ತೋ ಗೊತ್ತಿಲ್ಲ, ಭಯ ಆಗ್ತೈತೆ. ಹೋಗಿ ನೀಟಾಗಿ ಒರೆಸ್ಬೇಕು ಫಸ್ಟ್ ಅದನ್ನ. ಬಟ್ ಬಂದಿರೋ ಪ್ಲೇಸ್ ಅಂತೂ ನಾವೆಷ್ಟು ಅಡ್ವೆಂಚರ್ ಮಾಡಿದ್ವು ಅದಕ್ಕಿಂತ ಹೊರ್ತಾಗೈತೆ. ಬಟ್ ಅದೇ ನಿಜ ಹೇಳ್ತಾರೆ ಎಷ್ಟು ಟ್ರಕ್ ಮಾಡಿ ಕಷ್ಟ ಬೀಳ್ತಾ ಹೋಗ್ತೀವೋ ಅದಕ್ಕೆ ಫಲಿತ ಇರುತ್ತೆ ಅಂತ. ಬಟ್ ಅದು ನಿಜ. ಎಷ್ಟು ಟ್ರಕ್ ಮಾಡಿ ಇದರಲ್ಲಿ ಬಂದಿರೋದಕ್ಕೆ ನಮಗೆ ನಿಜ ಹೊರ್ತೈತೆ. ಹೋಗ್ತಿದೀವಿ, ಎಲ್ಲೋ ಹೆಂಗೋಗಿ ಹೋಗ್ಬೇಕಂತ ಅರ್ಥ ಆಗ್ತಿಲ್ಲ. ಫುಲ್ ಜಾರ್ತೈತೆ ನೋಡಿ ಐತೆ. ಇದೇ ಫುಲ್ ಒಂದು ವಿಡಿಯೋ ಹಾಕ್ತೀನಿ. ಫುಲ್ ನೋಡಿ, ಈ ಫಾಲ್ಸ್ ಮಾತ್ರ ಒಂದು ವಿಡಿಯೋ ಹಾಕ್ತೀನಿ ನಾನು. ಹೆಂಗೈತೆ ನೋಡಿ. ಅವ್ರು ಅಷ್ಟು ಬೇಗ ಅಲ್ಲಿಗೆ ಹೋಗ್ಬಿಟ್ರು. ಕೆಳಗಡೆ ಹೋಗಿ ಒಂದೇ ಸರಿ ಕಂಟಿನ್ಯೂ ಮಾಡ್ತೀನಿ. ಬಂದಿರೋ ಜಾಗನೆಲ್ಲ ಸೇಮ್ ಇರುತ್ತೆ. ಓಕೆ ಗೈಸ್, ಬಾಯ್. போன வரோம் பார்க்குறோம். கல் வேற ஆடுதுற இந்த பக்கம். பிடிக்கணும் உனக்கு இன்னும் நீ பாட்டுக்கு போயினாரு. டிஸ்பிளே ஆன் பண்ணிக்குது. போ ஆகும் போ. ஆகலன்னா கூப்பிடுறோம். ஓகேவா? நீங்க மட்டும் வாங்கி ஆகணும். நீ புண்ணை மட்டும் இன்னும் குடிக்கிறியா? எனக்கு எடிட் பண்ற தேவைப்படும். ಫುಲ್ಲು ಪಾಚ್ ಐತೆ. ಫುಲ್ ಪಾಚ್ ಐತೆ. ಹೆವಿ ಜಾರ್ತೈತೆ. ಹುಷಾರಾಗಿ ಬನ್ನಿ. ಹುಷಾರಾಗಿ ಹೋಗಿದ್ದಾರೆ. ನಾನು ಹುಷಾರಾಗಿ ಹೋಗ್ಬೇಕು. ರಕ್ಷಿದಲ್ಲಿ ಬಿದ್ದೋಗ್ತಿದ್ದ. யாரங்க நம்ம சிக்னல் பிளேஸ் அப்படிங்கிற நேரத்துல நம்ம பையனை கூட்டு வச்சிருவோம். ನಿಧಾನ ಹಿಂಗೈತೆ. ನೋಡಿ ಅಲ್ಲಿ ರಕ್ಷಿತ್ ಹೆಂಗ್ ಇಳಿದಿದ್ದಾನಂತ. ಇಳಿತಿದ್ದಾರೆ ನೋಡಿ. ಅವಾಗಲೇ ಎಲ್ಲಾರ್ದು ತೆಗಿಯಕ್ ಹಾಕಿಲ್ಲ. ಇವಾಗ ಟ್ರಕ್ಕಿಂಗ್ ಗೊತ್ತಾಗ್ತೈತೆ ಎಲ್ಲಾರು ಹೆಂಗ್ ಮಾಡ್ತಿದ್ದಾರೆ ಏನೋ ಅಂತ. ಫುಲ್ ಕಷ್ಟ ಐತೆ. ಹುಡುಗಿರ್ನ ಮಾತ್ರ ಈ ಪ್ಲೇಸ್ಗೆ ಪ್ರಿಫರ್ ಮಾಡ್ತಿದ್ವಿ. ಹುಡುಗಿರ್ನ ಮಾತ್ರ ಯಾವುದೇ ಕಾರಣಕ್ಕೂ ಕರ್ಕೊಂಡ್ ಬರಬೇಡಿ. ಫ್ಯಾಮಿಲಿನೂ ಸೇಫ್ ಅಲ್ಲ. ಓನ್ಲಿ ಹುಡುಗರು ಮಾತ್ರ ಬಂದೋಗಿ. ಬಟ್ ಯಾವುದೇ ಕಾರಣಕ್ಕೂ ಫ್ಯಾಮಿಲಿನೂ ಹುಡುಗಿರ್ನ ಕರ್ಕೊಂಡು ಬರಕ್ಕೆ ಮಾತ್ರ ಹೋಗ್ಬೇಡ್ರಿ. ತುಂಬ ರಿಸ್ಕ್ ಐತೆ. ಇವನು ನೋಡಿ, ನೀನು ಬರ್ತಿದ್ದಾನೆ ನಮ್ಮ ಜೊತೆನೆ. ಇಳಿಯೋಕ್ಕಾಗ್ತಿಲ್ಲ. ಹೆಂಗೈತೆ ಎಕ್ಸ್ಪೀರಿಯನ್ಸ್? ಸಾಕು ಬ್ರೋ, ಬರ್ತಿದೆ ಮಾತ್ರ. ಸರಿಯಾಗಿ ಬಿದ್ದೆ. ಹೆಂಗ್ ಬಿದ್ದನಂದ್ರೆ, ಬಿದ್ದಿದ್ರೆ ನಮ್ಮಪ್ಪ ನಮ್ಮಮ್ಮ ಅಷ್ಟೇ ಕತೆ. ಇಲ್ಲ, ಸರಿಯಾಗಿ ಬಿದ್ದಿದ್ದು ಮಾತ್ರ. ಹೆಂಗ್ ಬಿದ್ನಂದ್ರೆ ಹೆವಿಯಾಗಿ ಬಿದ್ದೆ. ಎಲ್ಲರೂ ಪಾಪ ಫುಲ್ ಶಾಕ್ ಆಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಫಾಲ್ಸಲ್ಲಿ ಜಾರಿ ಬಿದ್ದೋದು ಇದೊಳಗೆಲ್ಲ ಕಾಮನು. ಬಟ್ ಸೇಫಾಗಿ ಹೋಗಿ ಸೇಫಾಗಿ ಬಂದರೆ ಎಲ್ಲದಕ್ಕೂ ಒಳ್ಳೇದು ಹೇಳ್ತೀನಿ ನಾನು. ಯಾಕಂದರೆ
ನಮ್ಮನ್ನು ನಂಬಿ ತುಂಬ ಜನ ಇರ್ತಾರೆ, ಅವ್ರಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ನಾನು ಬಿದ್ದಿದ್ದೀನಿ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಹೇಳ್ಕೊತಿದ್ದೀನಿ, ಆಯಿತಾ. ಕ್ಲೋಸ್ ಮಾಡ್ತಾರಂತೆ ಗೇಟು 6 ಗಂಟೆಗೆ, ಅದಕ್ಕೆ ಬೇಗ ಬೇಗ ಹೋಗ್ಬೇಕಂತ ಓಡ್ಬಿಟ್ರೆಲ್ಲ. ಸೊ ನಾವು ಹೋಗ್ತಿದ್ದೀವಿ. ರಿಟರ್ನಲ್ಲಿ ಕಾರ್ ಹತ್ರ ಹೋಗಿ ವ್ಲಾಗ್ ಮಾಡ್ತೀನಿ. ಎಕ್ಸ್ಪೀರಿಯೆನ್ಸ್ ಸೆಕ್ಸಿ ಹಾ? ಆದ್ರೆ ಟ್ರೈ ಮಾಡಕ್ ಹೋಗ್ಬೇಡಿ. ಹೌದು ಬ್ರೋ. ಬ್ಯೂಟಿಫುಲ್ ಅಮೆಝಾನ್ ಮಾತ್ರ. ಅಪ್ಪ ನಾನು ಮಾತ್ರ ಯಾವ್ದು ಬರದೇ ಇಲ್ಲ ಅಪ್ಪ ಇಂತ ಮಾತ್ರ. ಬ್ರೋ ನೀನು ಬ್ರೋ ನಿನಗೆ ಯಾವತ್ತು ಒಂದೇದಾಗ್ಬಿಟ್ಟೈತೆ. ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯೆನ್ಸ್? ಸ್ವೀಟ್ ಮೆಮೊರಿ. ಫುಲ್ ಭಯ ಆಗ್ತಿತ್ತಲ್ಲ? ನಾನು ಬಿದ್ದಿದ್ದು ಫುಲ್ ಭಯ ಆಯ್ತಲ್ಲ ನಿನಗೆ? ಹೌದಿಲ್ಲ ಬ್ರೋ? ಅಲ್ಲಿ ನೋಡಿ, ಇವಾಗ ವಾಟರ್ ಫಾಲ್ ಕಾಣಿಸ್ತೈತೆ ನಿಮ್ಗೆ, ತೋರಿಸ್ಬೋದು. ಅಲ್ಲಿಗೆ ಹೋಗಿದ್ದೀವಿ ನಾವು. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಐತೆ, ಬಟ್ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ. ನಾನೇ ಎಷ್ಟೋ ಸತಿ ಬಿದ್ದಿದ್ದೀನಿ, ನಂದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಬಟ್ ಹುಡುಗಿರ್ನ ಮಾತ್ರ ಯಾವುದೇ ಕಾರಣಕ್ಕೂ ಪ್ರಿಫರ್ ಮಾಡಬೇಡ್ರಿ, ಯಾರನ್ನೂ ಬಿಡೋದು ಇಲ್ಲ ಇಲ್ಲಿ. ಫ್ಯಾಮಿಲಿಗಳು ಬರಬೇಡ್ರಿ, ಓನ್ಲಿ ಹುಡುಗರು ಮಾತ್ರ ಬಂದು ಎಂಜಾಯ್ ಮಾಡ್ಕೊಂಡು ಸೇಫ್ ಆಗಿ ಹೋಗಿ, ಇದೇ ಬೆಸ್ಟ್. ಹುಡುಗರ್ನ ಬಿಡಲ್ಲ, ಪರ್ಮಿಷನ್ ಇಸ್ಕೊಂಡ್ ಬಂದ್ರೆ ಬಿಡ್ತಾರೆ, ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ನೋಡಿ ಯಶವಂತ್ ಮಾತ್ರ ರೊಚ್ಚಿಗೆದ್ದವನೇ. ಎಲ್ಲಾರ್ಗಿಂತೂ ಎಕ್ಸ್ಪೀರಿಯನ್ಸ್ ಯಶವಂತ ಕೇಳ್ತೀನಿ ನೋಡಿ. ಯಶವಂತ್ ಹೇಳಿ. ಮಾತ್ರ ಫುಲ್ ಎಂಜಾಯ್. ಫುಲ್ ಎಂಜಾಯ್. ಇನ್ನೊಂದ್ಸತಿ ಬರ್ತೀಯಾ? ಪಕ್ಕ ಬರ್ತೀನಿ. ಓಕೆ ಸಾಕು. ರೂಮ್ ತಗೊಂಡು ಸ್ನಾನ ಮಾಡ್ಬೇಕು ಫಸ್ಟ್. ಇಲ್ಲಿಂದ ಹೊರಟಬೇಕು, ಟೈಮ್ ಆಗಿದೆ ಅಂತ ಹೇಳ್ತಿದ್ದಾನೆ ನಮ್ಮ ಟ್ರಕ್ ಲೀಡು. ಇಲ್ಲಾಂದರೆ 6 ಗಂಟೆ ಕ್ಲೋಸ್ ಮಾಡ್ತಾರಂತೆ. ಸೊ ಇಲ್ಲಿಂದ ಹೊರಟ್ಬಿಟ್ಟು ಎಲ್ಲ ರೆಡಿಯಾಗಿ ಒಂದೇ ಸತಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫುಲ್ ಎಂಜಾಯ್ ಆಗಿದ್ವಿ ಅಂತ ನಾವು ಲಾಡ್ಜಿಗೆ ಬಂದಿದ್ವಿ ಕೊಪ್ಪಲಲ್ಲಿ. ನಾವು ನೈಟ್ ಬಂದು 10 ಗಂಟೆಗೆ ಈ ರೂಮಲ್ಲಿ ಸ್ಟೇ ಆಗಿದ್ವಿ. ರೂಮ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಈ ರೂಮಲ್ಲಿ ಇದೇ ನಮ್ಮ ರೂಮು. ಕಿಂಗ್ ಸೈಜ್ ಬೆಡ್, ಒಂದು ಸಿಂಗಲ್ ಬೆಡ್ ಕೊಟ್ಟವ್ರೆ, ಒಂದು ಸೋಫಾ, ಚೆನ್ನಾಗೈತೆ ರೂಮು. ಮತ್ತೊಂದು ಮಿರರ್ ಐತೆ, ಒಂದು ಡೈನಿಂಗ್ ಟೇಬಲ್ ಕೊಟ್ಟವ್ರೆ, ಒಂದು ಕಬೋರ್ಡ್ ಐತೆ, ಇಲ್ಲಿ ರೆಸ್ಟ್ ರೂಮ್ ಐತೆ. ಇದಕ್ಕೆ ಇಬ್ಬರಿಗೆ 700, ಮತ್ತು ಚೆನ್ನಾಗಿದೆ ನೋಡಿ. ಇಬ್ಬರಿಗೆ 700, ಎಕ್ಸ್ಟ್ರಾ ಪರ್ಸನ್ ಹೋದರೆ ಪರ್ ಪರ್ಸನ್ 250 ಅಂತೆ. ನಾವು 6 ಜನ ಇದ್ದೀವಿ. ಟೋಟಲಿ ನಮಗೆ ಎಷ್ಟು 2100 ಕೊಟ್ಟರು. ಸೊ ಫೈನಲಿ ಈ ರೂಮಿಂದ ಇವಾಗ ಬಂದು ಇವತ್ತು ಡೇ 1 ಶನಿವಾರ ಮುಗಿಸ್ತಿದ್ದೀವಿ. ರೂಮ್ ಐತೆ ಹಿಂಗೈತೆ ನೋಡ್ಕೊಳ್ಳಿ. ಶನಿವಾರ ಡೇ 1 ಚಿಕ್ಕಮಂಗ್ಳೂರು ಟ್ರಿಪ್ಪು ಮುಗೀತು.